ಯವ್ವ ಲೇ ಮಗಳೇ ಏನ್ಲೇ ಮಾಡ್ತಾ ಇದೀಗ ಬಾರ್ಲೆ ಇಲ್ಲಿ. ಯವ್ವ ನನ್ನೇನಿಯ ಬಿರಿಯಾನಿ ತಿನ್ನ ಕರ್ದಿಲ್ವಲ್ಲೇ. ಯವ್ವ ಘಮ 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 ಅಂತ ಮೂಗಕ್ಕೆ ನೀಯ ಹೊಡಿತೈತೆ. ಓ ಅತ್ತೆ, ಬನ್ನಿ ಅತ್ತೆ, ಕೂತ್ಕೊಳ್ಳಿ ಅತ್ತೆ, ಕೂತ್ಕೊಳ್ಳಿ. ಹಾ, ಇದೇನತ್ತೆ ಹಿಂಗ್ ಕೋಪ ಮಾಡ್ಕೊಂಡು ಜೋರಾಗಿ ಕಿರಿಸ್ತಾ ಇದ್ದೀರಾ? ಆ ಎಲ್ಲವಳನ್ನು ಊಟಕ್ಕೆ ಕರ್ದ್ಬಿಟ್ಟು ಬಿರಿಯಾನಿ ಊಟಕ್ಕೆ ನನ್ನನ್ನು ಕರ್ದಿಲ್ವಲ್ಲ, ಅದಕ್ಕೆ ನೀ ಊರ್ ಮುಂದಾಗ ಬಂದು ಕುಂತಿದ್ದೀನಿ. ಓಹ್ ಏನ್ ಸೌದೋಗ್ಬಿಟ್ಟಿದ್ದೆ ಸ್ವಂತ. ನಾನು ಅವ್ರಮ್ಮ ನನ್ನನ್ನು ಕರ್ದ್ಬಿಟ್ಟಿದ್ದೆ, ನನ್ನ ಸೌದೋಗ್ಬಿಟ್ಟಿರೋದ. ನೀನಿದ್ರೆ ಸುಮ್ಮನೆ ಜಗಳ ಕಣಮ್ಮ. ಅಪ್ಪನ ತಗೆ ಅತ್ತಿಗೆ ತಗೆ ಅಣ್ಣನ ತಗೆಲ್ಲ ಕಿತ್ತಾಡ್ತಿಯಲ್ಲ, ಅದಕ್ಕೆ ನಾನು ನಿನ್ಗೆ ಏನು ಹೇಳಕ್ ಹೋಗ್ಲಿಲ್ಲ. ಆಮೇಕಿಂದವರೆಲ್ಲ ತಿಂದೋದ್ಮೇಲೆ ಕರಿಯನ ಅಂತ ಸುಮ್ಕಾದೆ. ಯಾಕೆ 9 ತಿಂಗಳು ಹೊಟ್ಟೆ ಇಟ್ಕೊಂಡು ಎತ್ತಿ ಒತ್ತಿ ಸಾಕಿರ ಅಮ್ಮ ನಿನ್ಗೆ ಸಾಕಾಗೋಗ್ಬಿಟ್ಲೇನೆ ನಿಂಗೆ ಬಿಲಾಲಿ. ಹಾ 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 ಪರವಾಗಿಲ್ಲ ನೀನುವೆ, ಅದೇನೋ ಅಂತಾರಲ್ಲ ನೀನು. ಹಾ ನೀನ್ ನೋಡಿದ್ರೆ ನೀ ಮಯೂರಿತಾಯ್ತು ನನಗೆ. ನೋಡು, ಆ ಎಲ್ರಿಗಿನ ಮುಂಚೆ ಬಿರಿಯಾನಿ ನಾನೇ ತಿಂತೀನಿ. ನನಗೆ ಕರೆದಿಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಭಾಳ ಖುಷಿ ಆಗಿರ್ತದೆ. ಅದ್ರಾಗೂ ನೀವು ಒತ್ತಿಗೆ ಗಂತುನುವೆ ಹಾಲು ಕುಡಿದ್ರೆ ಸಂತೋಷ ಆಗಿರ್ತದೆ. ಹೆಂಗೋ ಕರೆದಿಲ್ವಲ್ಲ ಬುಡು ಅಂತ ಹೇಳ್ಬಿಟ್ಟು. ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೇನಿದ್ರು ಮೊದಲನೇ ಊಟ ನನಗೇನಿಯ ಬರಬೇಕು. ಅವರು ನಿಧಾನಕ್ಕೇನಿಯ ಬರಲಿ, ನನಗೇನು ಬೇಜಾರಿಲ್ಲ. ನನ್ನನ್ನು ಕರೆದಿದ್ದೀನಿ ಅಂತ ನೀನು ಮರ್ಯಾದೆಗೆ ಹೇಳಿ ಎಲ್ಲರ ಮುಂದೆ. ನಾನೇ ಬಾಯ್ ತಪ್ಪಿಬಿಟ್ಟು ಕರೆದಿಲ್ಲ ಅಂತ ಹೇಳಿವ್ನಿ. ಆದರೂ ನೀನು ಕರೆದಿದ್ನಲ್ಲಮ್ಮ, ನೀನು ಮರ್ತೋಗ್ಬಿಟ್ಟ ಅಂತ ಹೇಳ್ಬೇಕಷ್ಟೇ ಏನಿಯ. ಯಾಕಂದರೆ ನನಗೆ ನನ್ನ ಮಗಳು ಬೆಲೆ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಬಿಡ್ತಾರೆ. ಸುಮ್ಮನೆ ಯಾಕೆ ಬೇಕು ಹೇಳು? ಅಯ್ಯೋ ಅತ್ತೆ, ಆಯ್ತಾಯ್ತು, ನೀವು ಕುಂತ್ಕೊಳ್ಳಿ ಅತ್ತೆ, ಕುಂತ್ಕೊಳ್ಳಿ. ಅಯ್ಯೋ ನಿಮ್ಗೆ ಫಸ್ಟ್ ಕೊಡ್ತೀವಿ ಅತ್ತೆ, ಅಯ್ಯೋ ಕುಂತ್ಕೊಳ್ಳಿ. ಬಿರಿಯಾನಿ ಊಟ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಮಗಳೇ. ಹೋಗಿ ಬಿರಿಯಾನಿ ತಗೊಂಬಿಟ್ಟು ಬಾವಾ. ನಿಮ್ಮಮ್ಮನು ಓವರ್ ಆಕ್ಷನ್ ನೋಡಕ್ಕಾಗ್ತಿಲ್ಲ. ಸರಿ ಹೋಗು. ಏನೇ ಬಂಗಾರಿ, ನನ್ ಕರ್ದಿಲ್ಲ ಅಂತ ಹೇಳ್ತಾ ಇದ್ದೆ. ಓ ಆಗ್ಲೇ ಊಟಕ್ಕೆ ಬಂದ್ಬಿಟ್ಟು ಕುಂತ್ಕೊಬಿಟ್ಟಿದೀಗ. ಯಾರು ನನ್ನನ್ನು ಕರೀತಿದ್ದಂಗಿರೋದು? ನನ್ನ ಮಗಳು ನನ್ನನ್ನು ಕರೀತಿದ್ದಂಗಿತ್ತೋಳೆ. ಯವ್ವ ನನ್ನನ್ನು ಕರೀತಾಳೆ. ನನಗೆ ಮರ್ತೋಗ್ಬಿಟ್ಟಿದ್ದೆ ಅಷ್ಟೇ. ನೀನಿಯ ಹೊಸಿ ವಯಸ್ಸಾಯ್ತಲ್ಲ, ಬತ್ತಾ ಜ್ಞಾಪಕ ಶಕ್ತಿ ಕಮ್ಮಿ ಆಗೈತೆ. ಬಾದಾಮಿ ತಿನ್ಬೇಕಿನ್ ಮ್ಯಾಲೆ ಜ್ಞಾಪಕ ಶಕ್ತಿ ಜಾಸ್ತಿ ಆಯ್ತದೆ ಅಂತ. ನಿಮ್ಮನ್ ಬೇಕಾದ್ರೆ ಕರೀತಿದ್ದಂಗಿತ್ತಾಳೆ ನನ್ನ ಮಗಳು. ನನ್ನನ್ನು ಕರೀತಿದ್ದಂಗಿತ್ತಾಳೆ ನನ್ನ ಮಗಳು. ನನ್ನ ಮಗಳು ನನ್ನ ಮ್ಯಾಲೆ ಅಷ್ಟು ಪಿರುತಿ ಮಾಡಿಕೊಂಡವಳೆ. ನಿಮ್ಗಿನ್ನ ಸ್ಯಾನೆ ನೀನಿಯ. ಅಯ್ಯೋ ನಮ್ಮ ಚಿಕ್ಕ ಮನೆ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಅದಕ್ಕೆ ಅಣ್ಣ ಕುಂತ್ಕೊಳ್ಳಿ, ಅಪ್ಪ ಕುಂತ್ಕೊಳ್ಳಪ್ಪ, ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೊಳ್ಳಿ. ನಮ್ಮ ವಿಹಾನು ಬಂದ್ಬಿಟ್ಟವನೇ, ನೀವು ಕುಂತ್ಕೊಳ್ಳಿ ಬಂದೆ. ಒಳಗಡೆ ಇನ್ನೇನು ರೆಡಿ ಆಯ್ತು, ಮೊಸರು ಬಜ್ಜಿ ರೆಡಿ ಮಾಡ್ತಿದ್ವಿ, ಇರಿ ಬಂದ್ವಿ. ಏನಪ್ಪ ವಿಹಾನು, ನಿನ್ಗೆ ಏನು ಪಾಸ್ಟಿ ಅಂತ ತರ್ಲಿ? ಬಿರಿಯಾನಿ ತರಲಾ ಇಲ್ಲ ಕಾಫಿ ಗಿಪಿ ಮಾಡ್ಕೊಂಬಿಟ್ಟು ಬರ್ಲಾ? ಬಿರಿಯಾನಿ ಅತ್ತೆ. ಏನ್ ಮಗಳೇ, ಇವಾಗ ಕಾಫಿ ಗಿಪಿ ಕುಡ್ಕೊಂಡು ಕುಂತ್ಕೊಬಿಟ್ರೆ ಹೊಟ್ಟೆಗೆ ಬಿರಿಯಾನಿ ಇಳಿತದೋ? ಬಿರಿಯಾನಿ ತಗೊಬಿಟ್ಟು ಬಂದ್ಬಿಟ್ಟು ಕೊಟ್ಬಿಡು, ಎಲ್ಲರೂ ತಿನ್ಕೋತಾರೆ. ಹಂಗೆ ನೀವು ಕುಂತ್ಕೊಬಿಡ್ರಿ, ಎಲ್ಲರೂ ಜೊತೆಗೆ ತಿನ್ನೋಣ. ಇಲ್ಲಪ್ಪ ಜಾಗ ಸಾಕಾಗಕ್ಕಿಲ್ಲ. ಹಂಗೆ ನಿಮ್ಗೆಲ್ಲ ಬುಡ್ಸಕ್ಕೆ ನೀವು ಕೇಳಿದಾಗೆಲ್ಲ ಬೇಕಲ್ಲ, ನಾವು ತಿನ್ಕೋತೀವಿ ಹೇಳಿ. ಆಮೇಲೆ ಫಸ್ಟ್ ನೀವು ತಿನ್ರಿ. ನಮ್ದೇನಂತೆ ನೀವೆಲ್ಲ ಹೊಟ್ಟೆ ತುಂಬ ತಿಂದ್ಮೇಲೆ ನಾವು ತಿನ್ಕೋತೀವಿ. ಏನ್ ಬೇಡ ಬಾಗಳೆ, ಬಂದು ಜೊತೆಯಾಗಿ ಕುಂತ್ಕೊಂಡು ತಿನ್ನಿವ್ರಂತೆ. ತಿನ್ನ ಸುಮ್ಕೆ ಜೊತೆಯಾಗಿ ನೀನು ಅಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತೀಯ ಅಂತ ನನಗೆ ಗೊತ್ತು. ಹೋಗಿ ತಗೊಂಬಿಟ್ಟು ಬಾ ಹೋಗು. ಅಮ್ಮ ಬಿರಿಯಾನಿ ಆಯ್ತು. ಅಮ್ಮ ಎಳ್ಳು ಬೆಲ್ಲ. ಇವಂದಾಗ್ಲೇ ಶುರುವಾಯ್ತು ಎಳ್ಳು ಬೆಲ್ಲದ ಕತೆ. ಸುಮ್ಕಿರ್ಲ, ಇನ್ನು ಹಬ್ಬ ನಾಡದಿರೋದು ಇವತ್ತಲ್ಲ. ಆಗ್ಲೇ ಎಳ್ಳು ಬೆಲ್ಲ ಇವನಿಗೆ ಎಳ್ಳು ಬೆಲ್ಲ. ಇವನ ನನ್ನ ಮೊಮ್ಮಗ ಕೇಳಿದ್ದು ಮಾಡ್ಕೊಡ್ತಿರ್ಬೇಕಮ್ಮ. ಇನ್ನೇನ್ ಕ್ಯಾಮೆ ಇರ್ತದ ಮನೆಯಾಗ ಮಾಡ್ಕೊಡುವ. ಪಾಪ ನನ್ನ ಮೊಮ್ಮಗ ಕೇಳ್ತಾವ್ನ ಎಳ್ಳು ಬೆಲ್ವಾ. ಮಾವ ಈಗೇನಾರ ನಾನು ಮಾಡ್ಕೊಟ್ಟೆ ಅಂತ ಹೇಳಿದ್ರೆ ಮುಗಿದ ಕತೆ ಅಷ್ಟೇ ನೀನಿಯ. ಏನೋ ಅಂತಾರಲ್ಲ, ಎಲ್ಲ ಇವತ್ತು ತಿನ್ ಮುಗ್ಸಾಗಿ ಹಬ್ಬ ದಿನ ಏನು ಉಳ್ಸಲ್ಲ ಕಳ್ ನನ್ ಮಗ. ಚೆನ್ನಾಗಿದ್ದೀರಾ ಅಣ್ಣ? ಎಲ್ಲ ಚೆನ್ನಾಗಿದ್ದೀರಾ? ಹೂನಪ್ಪ ಚೆನ್ನಾಗಿದ್ದೀವಿ. ಮಾವ ನೆನೆ ಬಂದಿದ್ರಿ ನಿಮ್ಗೋಸ್ಕರ ಅಂತ ನಿನ್ನೆ ತಯಾರು ಮಾಡಿಸಿದ್ ಬಿರಿಯಾನಿಯ. ಅಳಿಯಂದ್ರೆ ನೀವು ನಮ್ಮ ಜೊತೆಗೆ ನೀವು ಕುಂತ್ಕೊಳ್ಳಿ, ತಿನ್ನಿವ್ರಂತೆ ಕುಂತ್ಕೊಳ್ಳಿ ಅಳಿಯಂದ್ರೆ. ಇಲ್ಲ ಮಾವ, ನೀವು ತಿನ್ರಿ, ನಾನು ನನ್ನ ಹೆಂಡತಿ ಆಮೇಲೆ ಕುತ್ಕೊಂಡು ಜೊತೆಗೆ ತಿಂತೀವಿ. ಓ ಬಿಡಪ್ಪ ಹೋಗ್ಲಿ. ಹೆಂಗೋ ನಾನು ಜೊತೆಯಾಗಿ ತಿಂತೀನಿ ಅಂತ ಹೇಳ್ತಾರಲ್ಲ, ಜೊತೆಯಾಗಿ ತಿನ್ಲಿ ಬಿಡಿ ಪಾಪ. ಗಂಡ ಹೆಂಡತಿ ಈಗ ಬಂದಿದೀವಲ್ಲ, ನಮ್ಗೆಲ್ಲ ಬಡಿಸ್ಬೇಕು ಅಂತ ಅವರು. ಸರಿ ಆಯ್ತು. ಹೆಂಗೋ ಬಿರಿಯಾನಿ ವಾಸನೆ ಘಮ ಅಂತ ಐತೆ. ಬಿರಿಯಾನಿ ತಗೊಂಬಿಟ್ಟು ಬರ್ರಿ ಫಸ್ಟು. ಆಯ್ತೇನೆ, ತಕೊಡು. ಅಯ್ಯೋ ಅಳಿಯಂದ್ರೆ ಜೊತೆಗೆ ತಿಂದಿದ್ರೆ ಸಂದಾಕಿರೋದು ಅಳಿಯಂದ್ರೆ. ನೀವು ನೋಡಿ, ನನಗಂತೂ ಯೋಸು ಕನಸಿತ್ತು ಗೊತ್ತಾ. ನಮ್ಮ ಮನೆ ಕುಟುಂಬದವರೆಲ್ಲನೂ ಹಿಂಗೆ ಕುತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಬೇಕು, ಖುಷಿಯಾಗಿರ್ಬೇಕು ಅಂತ ಅಳಿಯಂದ್ರೆ. ಅದೆಷ್ಟು ವರ್ಷದ ಕನಸು ಗೊತ್ತಾ ನಿಮ್ಗೆ. ಯಾವತ್ತೂ ಈ ಕನಸಿಗೆ ನನ್ಸೆ ಆಯ್ತದೆ ಅಂತ ಅನ್ಕೊಂಡಿನೇ ಇರಲಿಲ್ಲ ನನ್ನ ಜೀವಮಾನದಾಗೂ. ಅಂದ್ರೆ ಏನೋ ಬಿಡು ಆಯ್ತದ ಆಗಕ್ಕಿರುವ ಇದೆಲ್ಲ ನನ್ನ ಕನಸು ಅಂತ ನೀವು ಅನ್ಕೊಂಡಿದ್ದೆ ಅಳಿಯಂದ್ರೆ. ಅದು ಯಾವ ರೂಪದಾಗ ಬಂದ್ರು ನಾ ಕಾಣಿ ನೀವು ಆ ದೇವ್ರ ತರ ರೂಪದಾಗ ಏನಿಯ ಬಂದ್ಬಿಟ್ರಿ. ನಮ್ಮ ಮನೆ ಗಿನೆ ಎಲ್ಲ ಬದಲಾಯ್ತು. ನನ್ನ ಮಗಳು ಒಂಥರ ಬದಲಾದ್ಲು. ಏನೋ ಒಂಥರ ಮನೆಯೆಲ್ಲ ಸೂಪರ್ ಆಗಾಯ್ತು ನಮ್ದು. ನೀವು ನಂಬ್ತಿರೇ ನಮ್ಮ ಜನಗಳನ್ನ ಕೇಳಿ. ಅಯ್ಯೋ ನಾನೊಂದ್ ಕಡೆ ದಿಕ್ಕಾಗಿದ್ದೆ. ಈಗ ನನ್ನ ಮಗಳು ನನ್ನ ಹೆಂಡತಿ ಒಂದ್ ದಿಕ್ಕಾಗಿದ್ಲು. ಆಮೇಲೆ ನನ್ನ ಸೊಸೆನು ನನ್ನ ಮೊಮ್ಮಗ ಒಂದ್ ದಿಕ್ಕಾಗಿದ್ದ, ನನ್ನ ಮಗನೇ ಒಂದ್ ದಿಕ್ಕಾಗಿದ್ದ. ನಮ್ಮ ವಂಶ ಅಂತೂ ಹೇಳಿ ಅಂದ್ರೆ ಹೇಳ್ಕೋಬಾರ್ದು. ಮರುವಾದಿ ಪ್ರಶ್ನೆ ದಿಕ್ಕಾಪಾಲಾಗೋಗ್ಬಿಟ್ಟಿತ್ತು ನಮ್ಮ ಮನೆ ಅಂತೂ. ಮಾವ, ನನಗೂ ನನ್ನ ಹೆಂಡತಿ ಎಲ್ಲ ವಿಷಯನೂ ಹೇಳಿದ್ಲು. ಅದಕ್ಕೋಸ್ಕರನೇ ಬಿರಿಯಾನಿ ಪಾರ್ಟಿ ತರ ಪ್ಲಾನ್ ಮಾಡಿದ್ದು. ಎಲ್ಲರೂ ಜೊತೆಗೆ ಒಂದ್ಸಲ ನೋಡ್ಬೇಕು ಅಂತ ಅನ್ನಿಸ್ತು. ಅಯ್ಯೋ ಅಳಿಯಂದ್ರೆ ನಾವೆಲ್ಲ ನೆಟ್ಗೆ ಇರ್ತೀವಿ. ಆದ್ರೆ ಈ ಕಟ್ಕೊಂಡಿರೋರು ಆಮೇಕಿಂದ ಬಂದಿರೋರು ಎಲ್ಲ ನೆಟ್ಗಿರ್ಬೇಕಲ್ಲ ಹೇಳಿ ಅಳಿಯಂದ್ರೆ.
ಅದಕ್ಕೆ ನಮ್ದು ಹಿಂಗೆ ಆಗ್ಬಿಟ್ಟಿತ್ತು. ಇವಾಗ ನೋಡಿ ನನ್ನ ಮಗಳಿಂದ ನಿಮ್ಮಿಂದ ನಿನಿಯ ಎಲ್ಲ ಸಂದಕೈತೆ. ಆದ್ರೂ ಹೇಳ್ಕೊಳಕ್ ಮಾತ್ರ ಅಷ್ಟೇ ಹೇಳಿ ಅಂದ್ರೆ ಆಸ್ತಿ ಪಾಸ್ತಿ ವಿಷಯ ಅಂತ ಬಂತು ಅಂದ್ರೆ ನಾವ್ಯಾರೋ ನೀವ್ಯಾರೋ ನಂಗೆ ಆಯ್ತದೆ. ಎಲ್ಲಾನು ಒಬ್ರಿಗೊಂದು ಮಾಡ್ತಾರೆ. ನನ್ನ ಮಗಳು ಪಾಪ ಒಳ್ಳೆ ಬುದ್ಧಿ ಬಂದಿರೋದಕ್ಕೆ ಅವಳು ಎಲ್ಲರೂ ಒಂದೇ ನಂಗೆ ನೋಡ್ತಾಳೆ. ಆದ್ರೆ ಇನ್ನು ಸ್ವಲ್ಪ ಜನ ಇರ್ತಾರಲ್ಲ ಬರೀ ಆಸ್ತಿ ಪಾಸ್ತಿಯ ಕಿತ್ಕೊಳಕ್ಕೆ ಅಂತ ನಿನಿಯ ಕಾಯ್ಕೊಂಡು ಅವ್ರ ಹೆಸರು ಮಾಡಿಸ್ಕೊಬಿಡ್ತಾರೆ. ಏನು ಮಾಡೋಕ್ಕಾಯ್ತದೆ, ನಮ್ಮ ಗ್ರಾಚಾರ ನಿನಿಯ ಸರಿ ಇಲ್ಲ. ನನ್ನ ಮಗಳನ್ನ ನಾನು ಚೆನ್ನಾಗಿ ನೋಡಬೇಕು ಅಂತ ಆಸೆ. ಇವತ್ತು ನೀವು ಇಲ್ಲಿ ಬಿರಿಯಾನಿ ಊಟ ಹಾಕಿಸ್ತಿದ್ರಲ್ಲ, ನಾನು ದೊಡ್ಡ ಮನೆ ಕಟ್ಸ್ಬಿಟ್ಟು ನನ್ನ ಮಗಳಿಗೆ ಅಲ್ಲಿ ಬಿರಿಯಾನಿ ಊಟ ಹಾಕಿಸ್ಬೇಕು ಅಂತ ಬೋಲ ಆಸೆ ನನಗುನ್ನುವೆ. ಹಾಕಿಸ್ತೀನಿ ಇಷ್ಟ್ರಾಗೆ ನೀನು ಹಾಕಿಸ್ತೀನಿ. ಕಷ್ಟಪಟ್ಟಾದರೂ ಪರವಾಗಿಲ್ಲ, ತವ್ರ ಮನೆ ಆಸ್ತಿ ಬರಬೇಕಲ್ಲ, ಅಲ್ಲಿಗೆ ನಾನು ಬೇಕು ಅಂತ ಹೇಳ್ಬಿಟ್ಟು ಹಾಕಿವ್ನಿ. ನನಗೂ ಬೇಕು ಅಂತೇಳಿ ಅದ್ರಾಗ ಬರಲಿ, ನನ್ನ ಮಗಳನ್ನ ಭರ್ಜರಿಯಾಗಿ ನೋಡ್ಕೊತೀನಿ. ಅತ್ತೆ ಅಷ್ಟೊಂದು ದುರಾಸೆ ನನಗಿಲ್ಲ ಅತ್ತೆ. ನನಗೇನಿದ್ರು ಸಿಂಪಲ್ ಲೈಫ್ ಇಷ್ಟ ಅತ್ತೆ. ನನಗೆ ಯಾರ್ದೋ ದುಡ್ಡಾಗಿ ಮಜಾ ಮಾಡ್ಕೊಂಡಿರೋದು ಅದು ಇದೆಯಲ್ಲ ಇಷ್ಟ ಇಲ್ಲ ಅತ್ತೆ. ನನಗೆ ನಾನು ಅವೆಲ್ಲ ಇಷ್ಟಪಟ್ಟಿಲ್ಲ, ಮುಂದೆ ಪಡೋದು ಇಲ್ಲ ಅತ್ತೆ. ನಾನು ಇವಾಗ ತುಂಬ ಖುಷಿಯಾಗಿದ್ದೀನಿ ಅಂತ ಅನ್ನಿಸ್ತಾ ಇರ್ತದೆ. ನೀವು ಅನ್ಕೊಂಡಿರ್ಬೋದು ಅಷ್ಟೇ, ಈ ಹಳೆ ಮನೆಗೆ ಏನು ಖುಷಿಯಾಗವು ನೀವು ಅಂತ. ಆದರೂ ಅತ್ತೆ ನಾನು ನನ್ನ ಹೆಂಡತಿ ತುಂಬ ಖುಷಿಯಾಗಿ ಅನ್ಯೋನ್ಯವಾಗಿದ್ದೀವಿ ಅತ್ತೆ. ಇದಕ್ಕಿನ್ನ ಬೇಕಾತ್ತೆ, ಇದಕ್ಕಿನ್ನೂ ಸಾವುಕಾರತನ ಬೇಕಾತ್ತೆ. ನಿಮ್ದು ಅಷ್ಟು ದೊಡ್ಡ ಮನೆ ಇತ್ತು, ಎಲ್ಲರೂ ಒಂದೊಂದು ಮನೆ ಕಡೆ ದಿಕ್ಕಾಪಾಲಾಗಿದ್ರಿ. ಅಂಥದ್ರಾಗಿಂತ ಚಿಕ್ಕ ಮನೆ ನಾನು ನನ್ನ ಹೆಂಡತಿ ಜೊತೆಗೆ ಇದ್ದೀವಲ್ಲ, ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಅತ್ತೆ. ತುಂಬ ಅಂದರೆ ತುಂಬ ಖುಷಿ ಪಡ್ತೀನಿ. ಸಾಕು ಅತ್ತೆ, ನನಗಂತೂ ಇಷ್ಟು ಸಾಕು ಅಂತ ಅನ್ನಿಸ್ತೈತೆ ನನ್ನ ಲೈಫ್ಗೆ. ಇದಕ್ಕೆ ನನಗೆ ಯಾವ ದುರಾಸೆ ಅದು ಇದು ಏನೂ ಇಲ್ಲ ನನಗಂತೂ. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ, ಸರಿನಾ? ನೀವು ಯಾರ ಆಸ್ತಿನೂ ಕಿತ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಅತ್ತೆ ನಮಗೆ. ಕಣಮ್ಮ, ಅಜ್ಜಿ ತಾತವ್ರ ಆಸ್ತಿ ಮಾಮೂನ ಆಸ್ತಿ ಅದೆಲ್ಲ ಏನಕ್ಕೆ ಬೇಕು ನಮಗೆ? ಸಾಕಮ್ಮ, ನಾನು ನನ್ನ ಗಂಡ ಕಷ್ಟಪಡಕ್ಕೆ ರೆಡಿ ಆಗಿದ್ದೀವಿ. ನಾವು ಹೆಂಗೋ ನಾವು ನೋಡ್ಕೊತೀವಿ. ತಿನ್ರಿ ನೀವು ಹೊಟ್ಟೆ ತುಂಬ ತಿನ್ರಿ, ಸುಮ್ಮನೆ ಮಕ್ಕ ನೋಡ್ತಾ ಇದ್ದೀರಾ. ವಿಹಾನು ಏನನ್ನ ಕಮ್ಮಿ ಗಿಮ್ಮಿ ಆಗೈತೆ ಅನ್ಲ, ಯಾಕ ಮಕ್ಕ ನೋಡ್ತಿದ್ದೀಗ? ಹೋಗ ವಿಹಾನು, ಇನ್ನೂ ಮಾಡಿಲ್ಲ ಕಣ ಪುಟ್ಟ. ಮಾಡ್ತೀನಿ ಮಾಡ್ಬಿಟ್ಟು ನಾನು ನಿನಗೆ ನಾಳೆನೇ ತಂದು ಕೊಡ್ತೀನಿ. ನಿಮ್ಮ ಅಮ್ಮನಿನೂ ಕೊಡಕ್ಕಿನ ಮುಂಚೆನೇ ನಾನೇ ತಂದು ಕೊಡ್ತೀನಿ ಕಣ ನಿನಗೆ, ಸರಿನಾ? ನೀನೇ ಆಮೇಕಿಂತ ಖುಷಿ ಪಟ್ಬಿಡ್ತೀಗ. ನಮ್ಮ ಅತ್ತೆನೇ ಫಸ್ಟ್ ಕೊಟ್ಟಿದ್ದು ಎಳ್ಳು ಬೆಲ್ಲ ಅಂತ ಹೇಳ್ಬಿಟ್ಟು ನಾಳೆಗೆ ಮಾಡ್ಕೊಂಡ್ಬಿಟ್ಟು ತಂದು ಕೊಡ್ತೀನಿ ಹೇಳಪ್ಪ. ಸರಿ ಅತ್ತೆ. ಏನೋ ತುಂಬಿ ಸಂಸಾರ ನಮ್ದಂತೂ. ಇವಾಗ ಹೆಂಗೋ ನನ್ನ ಮಗಳಿಗೊಂದು ಮಗ ಉಟ್ಬಿಟ್ರೆ ಸಾಕು, ಇನ್ನೇನಂತೆ ಇನ್ನು ಯಾವ ಆಸೆನೂ ನನಗಿಲ್ಲ. ನೋಡ್ಬಿಟ್ಟತ್ತಾಗೆ ಕಣ್ಣು ಮುಚ್ಕೊಂಡ್ರು ನನಗಂತೂ ಯಾವ ಚಿಂತೆನೂ ಇಲ್ಲ. ಯಪ್ಪ ಇದ್ರೆ ಆರಾಮಾಗಿರ್ಬೇಕಲ್ಲ, ಹಂಗೇನಿಯ ಆರಾಮಾಗಂಗೆ ಹಂಗೇನಿ ಇದು ಬಿಡ್ತೀವಿ ಆರಾಮಾಗಿ. ತಿನ್ರಿ ಮಗಳೇ, ನೀನು ಬಾಬಾ ಕುಂತ್ಕ ತಟ್ಟೆ ಹಾಕೊಬಿಟ್ಟು ಬಾವು, ಹೋಳಿ ಅಂದ್ರೆ ಒಂದು ತಟ್ಟೆ ಹಾಕ್ಕೊಡು, ಜೊತೆಯಾಗಿ ತಿನ್ನೋಣ. ಹೋಗಮ್ಮಿ, ತಗೊಂಬಿಟ್ಟು ಬಾ, ಹೋಗಿ ತಿನ್ನಿವ್ರಂತೆ. ಅಯ್ಯೋ ಅದ್ರಾಗೇನೈತೆ, ಹೋಗ್ರಿ. ಇಲ್ಲ ನಾನು ನನ್ನ ವೈಫು ಸಪ್ರೇಟಾಗಿ ತಿನ್ನಬೇಕು ಅಂತ ಅನ್ಕೊಂಡಿದ್ದೀನಿ. ತಿನ್ರಿ ಪರವಾಗಿಲ್ಲ. ಫಸ್ಟ್ ನಿಮ್ಗೆಲ್ಲನೂ ತಿನ್ನ ಕೊಡಬೇಕು ಅಂತಲೇ ಕಾಯ್ತಿದ್ದೀರಿ. ತಿನ್ನಿ. ಸರಿ ತಿನ್ರಿ ಮಾವ, ತಿನ್ನಿ. ಮಗಳೇ, ಏನೋ ರುಚಿಯಾಗಿ ಮಾಡೋದು ಕಲ್ತ್ಬಿಟ್ಟೆ. ಹೋಟ್ಲು ಗಿಟ್ಲು ಮಡ್ಗು ಅಂತ ಅವತ್ತೇ ಹೇಳಿಲ್ವೇ? ಮಡ್ಗವ ಒಂದು ಹೋಟ್ಲನ್ನ ಹುಡು. ನಿನಗೆ ಯಾಕೆ ಹೋಟ್ಲು? ಅಂದ್ರೆ ಅಲ್ಲ, ನೀನ್ ಯಾಕೆ ಹೋಟ್ಲು ಇಕ್ತೀಯಾ? ಬೇರೆ ಏನಾರ ಕೆಲಸ ಮಾಡ್ಕೊಂಡ್ರೆ ಆಯ್ತು. ಹೊಳಿ ಅಂದ್ರು ಸಂದಾಗಿ ನೋಡ್ಕೋತಾವ್ರಿ. ನಿನ್ಗೆ ಹೋಟ್ಲು ಪಾಟ್ಲಿ ಇಕ್ಕೊಂಡು ಏನು ಕಷ್ಟಪಡೋ ಅಂತ ಅವಶ್ಯಕತೆ ಇಲ್ಲ ಮಗಳೇ ನಿನಗೆ. ನಾವು ಕೊಟ್ಟರು ತಗೊಳಕಿಲ್ಲ ಅಂತ ಹೊಳಿ ಅಂದ್ರು. ಆದ್ರೂ ನೀನು ಮಗಳೇ ಫ್ಯೂಚರಾಗೆ ಸೂಪರ್ ಆಗಿರ್ತೀಯ ಅಂತ ಮಾತ್ರ ನನಗೆ ಭವಿಷ್ಯ ಮಾತ್ರ ಸಂದಾಗ ಗೊತ್ತು. ಅಷ್ಟೇನಿಯ ಚೆನ್ನಾಗಿರ್ತೀಯ ಬಿಡವ ನೀನು. ಏನೋ ನಿಂದು ಇದು ಜಾತಕ ಸಂದಾಕೈತೆ ಬಿಡು. ಹೆಂಗೋ ಒಳ್ಳೆ ಹುಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ. ನನ್ನ ಮಗಳು ಕಾಲಿ ಕಿತ್ ಕಡೆ ಎಲ್ಲ ಒಳ್ಳೇದಿನಿಯ. ನನಗಂತೂ ನನ್ನ ಮಗಳು ಏನು ಮಾಡಿದ್ರು ಎಲ್ಲ ಒಳ್ಳೇದಿನಿಯ ಆಗೈತಪ್ಪ. ಕೆಟ್ಟದಂತ ಏನೂ ಆಗಿಲ್ಲ. ನನ್ನ ಮಗಳಂತೂ ಅಪರಂಜಿ ಚಿನ್ನ ನನ್ನ ಮಗಳು ಅಲ್ವಾ ಮಗಳೇ? ಕಾಲಿಟ್ಟಿದ ಕಡೆ ಎಲ್ಲ ಚಿನ್ನನಿಯ ನನ್ನ ಮಗಳು. ಹೀಗೆ ಮನೆ ಗೌಳೆ ಅಂತ ಯಾವಳು ಆಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಮಗಳು ಒಂದಿನ ಟಾಪಾಗಿ ಬೆಳಿತಾಳೆ. ಅವತ್ತು ನೋಡಿ ಎಲ್ಲರೂ ಹುರ್ಕತ್ತಾರೆ. ಮಗಳೇ, ನೀನು ಬೆಳಿತೀಯ ಕಣವ. ನೀನು ಬೆಳಿಲಿಲ್ಲ ಅಂದ್ರೆ ನಾನು ಬೆಳೆಸ್ತೀನಿ ಕಣವ. ನಾನು ಇಲ್ಲೇ ಇದ್ಬಿಡ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ, ಸರಿನೇ? ಅಮ್ಮ ಅವಳಂತೂ ಟಾಪಾಗಿ ಅವಳೆ ಅಂತಾನೆ ನೀ ಅನ್ಕ. ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ? ಈಗ ನೀನು ಅಳಿಯ ಚೆನ್ನಾಗವನೇ ತಾನೆ, ಚೆನ್ನಾಗಿ ನೋಡ್ಕೊತಾವನೆ ತಾನೆ, ಅದನ್ನ ನೋಡಿ ಖುಷಿ ಪಡಿ. ಆಸ್ತಿ ಪಾಸ್ತಿ ಎಲ್ಲ ಕಟ್ಕೊಂಡು ಏನಾಗಬೇಕು? ಹಂಗನ್ನ ನೀವುಗಳೇನಿಯ ಆಸ್ತಿ ಎಲ್ಲ ಮಗನ ಹೆಸರು ಬರೆಸ್ಕೊಂಡಿದ್ರಲ್ಲಪ್ಪ. ಏನೋ ಹೇಳ್ಕೊಳಕ್ ಮಾತ್ರ ಬಾಯಕ್ ಸಂದ ಅಷ್ಟೇ ನಿನಿಯ. ಲೋ ಸುಮ್ಕೆ ಯಾಕ್ಲ ಮಾತು? ತಿನ್ರಿ ಈ ಖುಷಿಯಾಗಿರೋ ಟೈಮಾಗೆಲ್ಲ ಆಸ್ತಿ ಪಾಸ್ತಿ ಎಲ್ಲೋದ್ರು ಅದೇ ಇಸ್ಯ. ನೀ ಆಸ್ತಿ ಬಿಸಿ ಯಾಕೆ ಬೇಕು? ತಿನ್ಕೊಳ್ಳಿ ಒಟ್ಟು ತುಂಬ. ಅಯ್ಯೋ ಆಸ್ತಿ ಇಲ್ಲ ಅಂದ್ರೆ ನೆಮ್ಮದಿ ಇರಬೇಕು. ನನ್ನ ಮಗಳು ಸಂದಕ್ಕಿರ್ತಾಳೆ ಅನ್ನೋ ನಂಬಿಕೆ ನನಗೈತೆ. ನೀವು ಒಟ್ಟು ತುಂಬ ಫಸ್ಟ್ ತಿನ್ಕೊಂಡು ಎದೊಡ್ರಿ. ಇನ್ನೂ ಕ್ಯಾಮೆ ಎಲ್ಲ ಶಾನೆ ಐತೆ. ಇನ್ನು ಹೊಲ್ದ ಕಡೆಗೆ ಹೋಗ್ಬೇಕು ಮಗ. ತಿನ್ನು ಪಟ ಅಂತ ಹೇಳ್ಬಿಟ್ಟು ಆಮೇಕಿಂದ ಎಲ್ಲರೂ ಜೊತೆಯಾಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಆಮೇಕಿಂದ ಒಂದಕ್ಕೊಂದು ಮಾತು ಬೆಳೆಸ್ಕೊಂಡು ಆಮೇಲೆ ಜುಟ್ಟು ಹಿಡ್ಕೊಂಡು ಇಲ್ಲೇ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗ್ಬೇಕಾಯ್ತದೆ ಎಲ್ಲರೂ. ಇದೆಲ್ಲ ಬೇಕೇನ್ರಲ್ಲ? ತಿನ್ನು ಸುಮ್ಕೆ ನೀನು ಮಗ, ತಿನ್ನು. ಏನಮ್ಮ ಸೊಸೆ, ತಿನ್ನು. ಹಬ್ಬಕ್ಕೆಲ್ಲ ಇನ್ನೂ ತಯಾರಿ ಮಾಡ್ಕೋಬೇಕು ಅಂತಿದ್ದಲ್ಲ, ತಿನ್ನು. ಬಿರಿಯಾನಿ ಮಾತ್ರ ಸೂಪರಾಗಿ ಮಾಡೋಳು ನನ್ನ ಮಗಳು. ತಿನ್ಕೊಳ್ಳಿ. ಹಂಗೇನೇನವ ರಾತ್ರಿಗೂ ನಂಗೆ ಒಂಚೂರು ಪಾರ್ಸಲ್ ಕೊಟ್ಬಿಡ್ಬಿಡವ. ಹೆಂಗನ್ವೆ ತಗೊಂಡು ಹೋಗ್ಬಿಟ್ಟು ಅಲ್ಲೇ ನೀವು ಹೊಸಿ ತಿನ್ಕೊಂಡ್ಬಿಡ್ತೀವಿ ನಾವು. ಬೋಲಿ ಇಷ್ಟ ಆಯ್ತು ನನಗಂತೂ. ಹಬ್ಬ ಮುಗಿಯೋ ತನಕ ಏನು ಮಾಡಂಗಿಲ್ಲ, ಏನಿಲ್ಲ. ಇನ್ಮೇಲೆ ನಿನ್ ಕೈ ರುಚಿ ತಿನ್ಬೇಕು ಅಂದ್ರೆ ಚಿಕನ್ ಕಟ್ ಮಾಡಿಸ್ಕೊಂಡಿಲ್ಲ ಗೊತ್ತಿರೋದೇನಿಯಾ?
ಹೌದಪ್ಪ, ನನ್ನ ತಂಗಿ ಇವಾಗ ಸೂಪರಾಗಿ ಅಡುಗೆ ಮಾಡೋದು ಕಲ್ತವಳೆ. ನನಗೂ ಬೇಕು ಅನ್ಸಿದ್ರೆ ನಾನು ಚಿಕನ್ ಕಟ್ ಮಾಡಿಸ್ಕೊಂಡು ಬರ್ತೀನಿ. ಒಳ್ಳೆ ಬಿರಿಯಾನಿ ಮಾಡಿಸ್ಕೊಂಡು ತಿನ್ನಕ್ಕೆ. ನಂಗೆ ಹಿಂಗೆಲ್ಲ ಗೊತ್ತಿದ್ರೆ ಮೊದಲೇ ನಾನು ಮಾಡಿಸ್ಕೊಂತ ಇದ್ದೆ. ಮೊನ್ನೆಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಬಂದೆ. ಏನು ಅಷ್ಟಂತ ಹೋಟ್ಲು ಊಟ ಏನು ಚೆನ್ನಾಗಿರಕ್ಕಿಲ್ಲ, ಬರೀ ಸೋಡಾ ಪಾಡ ಅವು ಇವು ಹಾಕಿರ್ತಾರಲ್ಲಪ್ಪ. ಇನ್ನು ಮ್ಯಾಲೆ ಬಿಡಿ, ನಮಗಂತೂ ಒಳ್ಳೆ ಕುಕ್ ಸಿಕ್ಕಿದ್ಲು. ಹೆಂಗೋ ಮಾಡ್ಕೋಬೋದು. ನಮಗಂತೂ ಊಟದ ಮೇಲೆ ಇನ್ಮೇಲೆ ಟೆನ್ಷನ್ ಇಲ್ಲ. ನಾನ್ ವೆಜ್ ಅಡುಗೆ ಎಲ್ಲ ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳ. ಇನ್ನು ನಾವೆಲ್ಲ ಚೆನ್ನಾಗಿದ್ದೀವ. ಎಲ್ಲರೂ ವಾರಕ್ಕೊಂದೊಂದ್ಸಲ ಪಾರ್ಟಿ ಮಾಡ್ಕೊಂಡು ಇಲ್ಲೇ ಹಿಂಗೆ ಸೇರ್ಬೇಕಷ್ಟೇ ಏನಿಯ. ಇವತ್ತು ಇಲ್ಲಿ, ನೆಕ್ಸ್ಟು ಬರ್ರಿ ಹಬ್ಬ ಮುಗಿಸ್ಕೊಂಡೆಲ್ಲ ನಮ್ಮ ಮನೆಗೆ ನಾವೆಲ್ಲ ಪಾರ್ಟಿ ಮಾಡ್ಕೊಳ್ಳೋಣ. ಹಿಂಗೆ ಫ್ಯಾಮಿಲಿಗಳು ಜೊತೆಯಾಗಿದ್ರೆ ಇವ್ರ ಮನೆಗೆ ನಾವು, ನಮ್ಮ ಮನೆಗೆ ಇವರು ಅಂತ ಓಡಾಡ್ತಿದ್ರೆ ಯಾರು ಕಿತ್ತಾಡಲ್ಲ. ಹೆಂಗೋ ಹೊಸಿ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸಂದಾಕಿರ್ತೀವಿ. ಮುಂದೆ ನಮ್ಮ ಮಕ್ಳಿಗೂ ಇದನ್ನೇ ಹೇಳ್ಕೊಡ್ಬೇಕಲ್ವಾ ಅಪ್ಪ ಎಲ್ಲನೂ. ಸರಿಯಾಗಿ ಹೇಳ್ದೆ ಕಣ ನೀನು. ಏನವ ಬಂದ್ಬಿಡು, ನನ್ನ ಸೊಸೆ ಮಾಡಿಕ್ತಾಳೆ ನೆಕ್ಸ್ಟ್ ನೀನು. ನಮ್ಮನ್ಗೆ ನೀ ಬರ್ಬೇಕವ ನೀನು. ಅಳಿಯನ್ ಕರ್ಕೊಂಡು ಬಂದ್ಬಿಡು, ಹಬ್ಬ ಮುಗಿಸ್ಕೊಂಡು ಒಳ್ಳೆ ಭರ್ಜರಿ ಬಾಡೂಟ ಮಾಡಿಸ್ಬಿಡೋಣ. ಹೆಂಗನು ಇನ್ ಮ್ಯಾಲೆ ಎಲ್ಲರೂ ಒಂದೊಂದು ದಿನ ಒಂದೊಂದು ಮನೆಗೆ ಹೋಗೋದು, ತಿನ್ನೋದು, ಸಂದಕಿರೋದು. ಏನಪ್ಪ ಮಗ, ಹಂಗೇನೆ ನೀವು ಒಂದು ಟ್ರಿಪ್ ಪ್ಲಾನ್ ಮಾಡ್ಬಿಡ್ಲ ನೀನು? ಅದೆಲ್ಗೋ ಹೋಗ್ಬೇಕು, ಅದು ಎಂಥದ ಊಟಿ ಗೀಟಿ ಅದೇನೋ ಅಂತಿದ್ದಲ್ಲ, ಅದೆಲ್ಗೋ ಹೋಗ್ಬೇಕಣಪ್ಪ, ಸೂಪರ್ ಆಗೈತಿ ಅಂತ. ನೋಡಿಲ್ಲ ತಗೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಎದ್ದು ಬಿಡೋಣ ತಗೆ. ಫ್ಯಾಮಿಲಿ ಟ್ರಿಪ್ ಅಂತ ಹೋದ್ರೆ ಅದ್ರ ಮುಂದೆ ಏನಿಲ್ಲ ಬಿಡ್ಲ. ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಮಜಾ ಮಾಡ್ಕೊಂಡು ಬರೋಣ. ಸಾಯೋರು ಯಾರೋ ಬದುಕೋರು ಯಾರು. ಹೆಂಗಿದ್ರು ರಜೆ ಇದು ಸಿಗ್ತದಲ್ಲ ನಮ್ಮ ವಿಹಾನ್ಗೆ, ಅವತ್ತೆಲ್ಲ ಹೊಂಟ್ಬಿಟ್ಟು ಮಜಾ ಮಾಡ್ಕೊಂಡು ಬರೋಣ. ಏನಂತೀರಳಿ ಅಂದ್ರೆ ಮಾವ, ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತದೆ ಅಂದ್ರೆ ನಾನೇನು ಬೇಡ ಅಂತೀನ ಮಾವ. ನಿಮ್ಮಿಷ್ಟನೇ ನನ್ನ ಇಷ್ಟ. ಎಲ್ಲರೂ ಹೊರಟ್ರೆ ನನಗೇನು ಅಭ್ಯಂತರ ಇಲ್ಲ. ಹ್ಞೂ ಅಪ್ಪ, ಹೋಗೋಣಪ್ಪ. ನಾವೆಲ್ಲ ಒಂದಾಗಿರೋ ಖುಷಿಗಾದ್ರೂ ಹೋಗ್ಬೇಕಪ್ಪ. ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ಬೇಕಪ್ಪ. ಮಗಳೇ, ನಾವೇನು ಒಂದಾಗಿಲ್ಲ ಮಗಳೇ. ಮೋಸ ಮಾಡಿರೋದನ್ನ ಸುಮ್ಮನೆ ಕಿಸ್ಕೊಂಡು ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತ ಇದೀವಿ ಅಷ್ಟೇ ನೀನಿಯ. ಆಗಿರೋದೆಲ್ಲ ನಿನಗೆ ಮೋಸ. ನಿನಗೆ ಬುದ್ಧಿ ಇಲ್ಲ, ತಲೆಗೆ ಏನು ಓದುತ್ತಿಲ್ಲ ಅಷ್ಟೇ ನೀನಿಯ. ಎಷ್ಟು ಹೇಳಿದ್ರು ನಿನಗೆ ಅರ್ಥವಾಯ್ತಿಲ್ಲ. ಅದಕ್ಕೆ ಹಂಗೆ ಅಂತಿದೀಗ. ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗೋರಾಗಿದ್ರೆ ಯಾರನ್ನೂ ಮನೆ ಕರೆದ್ಬಿಟ್ಟು ಊಟನೂ ಆಗ್ತಿರ್ಲಿಲ್ಲ. ನನ್ನ ಒಳಿಯ ಮುಗುದ ಸ್ಯಾನೆ, ಇವನು ಗೊತ್ತಾಗಕ್ಕಿಲ್ವಲ್ಲ, ಅದಕ್ಕೆ ನೀನಿಯ ಅವನ ಹತ್ರ ಎಲ್ಲ ಹಿಂಗೆ ಮಾಡೋದು. ನೋಡು ಮಗಳೇ, ಯಾವ ಟ್ರಿಪ್ಪು ಬೇಡ, ಗಿಕ್ಕು ಬೇಡ. ಆಸ್ತಿ ಎಲ್ಲ ಕಿತ್ಕೊಂಡ್ಮೇಲೆ ಯಾವ ಟ್ರಿಪ್ ಹೊಡೆದು ಏನು ಮಾಡಬೇಕು? ಅಮ್ಮ, ಅವ್ರೇನು ಆಸ್ತಿ ಕಿತ್ಕೊಂಡಿಲ್ಲ, ನಾವೇ ಬೇಡ ಅಂತ ಬಿಟ್ಟು ಕೊಟ್ಟದು. ಯಾಕಮ್ಮ ಇವಾಗ ಇಂಥ ಟೈಮಗೆ ನನ್ನನ್ನು ಯಾಕೆ ಕರೆದಿಲ್ಲ, ನನ್ನನ್ನು ಯಾಕೆ ಕರೆಯಲ್ಲ ನೀನು? ಊಟಕ್ಕೆ ಎಲ್ಲರೂ ಕರೆದಿದ್ದೀಗ ಅಂತ ಹೇಳ್ತಿಲ್ಲ. ಹಿಂಗೆ ನನಗೆ ಬಂದು ಈಗ ಹಿಂಗೆ ನಾ ಮದ್ಯಕ್ಕೂ ನಂಗೆ ಹೇಳ್ತೀಗ ಅಂತ ನನಗೆ ಕರೆಯಕ್ಕಿಲ್ಲ ನಾವು. ನೀನು ಸುಮ್ಕೆ ತಿನ್ಕೊಂಡು ಎದಳಮ್ಮ, ಸುಮ್ಕೆ ಹಿಂಗೆಲ್ಲ ಮಾಡಬೇಡ. ಇರೋದು ಇದ್ದಂಗೆ ಹೇಳಿದ್ರೆ ಹಂಗೆ ನೆನೆಯ. ಇಲ್ಲ, ನೀನೇನು ಒಳ್ಳೆ ಕಣಮ್ಮ, ನಮ್ಮ ಒಳ್ಳೇದಕ್ಕೆ ಹೇಳ್ತೀಯ. ನೀನು ಇವಾಗ ಜಗಳ ಯಾಕೆ? ಖುಷಿಯಾಗ್ತಿ, ಎಲ್ಲರೂ ತಿಂತಾರ್ತಾನೆ. ನಿನ್ನ ಮಾತು ಸಾಕು, ಒಟ್ಟು ತುಂಬ ತಿಂದ್ಬಿಟ್ಟು ಇನ್ನೊಂಚೂರು ಬೇಕಾದ್ರೆ ತಗೊಬಿಟ್ಟು ಬರ್ತೀನಿ, ಬಡಿಸ್ತೀನಿ ಎಲ್ರಿಗೂ. ನೀವು ತಿನ್ನಿ.